ವೆಲ್ಕಮ್ ಟು HP ಎಲೆಕ್ಟ್ರಿಕಲ್ ವರ್ಕ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಟ್ರಿ ಕ್ಯಾಲ್ಕುಲೇಷನ್ ಮತ್ತು ಬ್ಯಾಟ್ರಿ ಪರ್ಚೇಸಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಇನ್ವರ್ಟರ್ ಯಾವ ಥರ ವರ್ಕ್ ಆಗುತ್ತೆ, ಇನ್ವರ್ಟರಲ್ಲಿ ಏನೇನು ಆಪ್ರೇಷನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ವರ್ಟ್ರಲ್ಲಿ ಮೇಯ್ನಾಗಿ ಬಂದು ರೆಕ್ಟಿಫೈಯರು, ಚಾರ್ಜರು, ಇನ್ವರ್ಟ್ರು, ಲೋಡ್ ರಿಲೇ ಆರ್ ಸ್ವಿಚ್ಚು, ಮೈನ್ ಬೈಪಾಸ್ ಆರ್ ಸ್ವಿಚ್ಚು ಮತ್ತು ಬ್ಯಾಟ್ರಿ ಬ್ಯಾಂಕ್, ಇಷ್ಟು ಕಾಂಪೊನೆಂಟ್ಸ್ ಅದರಲ್ಲಿ ಇರುತ್ತೆ. ರೆಕ್ಟಿಫೈಯರ್ ಏನು ಮಾಡುತ್ತೆ ಅಂದರೆ AC ಟು DC ಕನ್ವರ್ಟ್ ಮಾಡುತ್ತೆ. ಚಾರ್ಜರ್ ಏನು ಮಾಡುತ್ತೆ ಅಂದರೆ ಆ DC ಕರೆಂಟ್ನ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ DC ಕರೆಂಟಿಂದ. ಮತ್ತು ಇನ್ವರ್ಟರ್ ಏನು ಮಾಡುತ್ತೆ, DC ಕರೆಂಟ್ ತಗೊಂಡು ಇನ್ವರ್ಟರ್ DC ಟು AC ಕನ್ವರ್ಟ್ ಮಾಡಿ ಲೋಡ್ ರಿಲೇ ಕೊಡುತ್ತೆ. ಲೋಡ್ ರಿಲೇ ಏನು ಮಾಡುತ್ತೆ, ಸ್ವಿಚ್ಚು ಥರ ಮಾಮೂಲಿ ಆನ್ ಮಾಡೋದು ಆಫ್ ಮಾಡೋ ಥರ ಒಳಗಡೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇದು ಆನ್ ಆದಾಗ ನಮಗೆ ಲೋಡ್ಗೆ ಸಪ್ಲೈ ಹೋಗ್ತಾ ಇರುತ್ತೆ. ಈ ಮೇನ್ ಬೈಪಾಸ್ ಏನಪ್ಪ ಅಂದರೆ ಈ ಕಾಂಪೊನೆಂಟ್ಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ನಾವು ಮೇನ್ಸಿಂದ ಡೈರೆಕ್ಟ್ ಲೋಡ್ಗೆ ಸ್ವಿಚ್ ಆನ್ ಮಾಡಿಕೊಂಡು ಈ ಸ್ವಿಚ್ ಆಫ್ ಮಾಡಿಕೊಂಡು ಡೈರೆಕ್ಟ್ ನಾವು ಅಲ್ಲಿಗೆ ಕೊಡ್ಬೋದು. ಇನ್ ಕೇಸ್ ಏನಾದರೂ ಪವರ್ ಫೇಲ್ಯೂರ್ ಆದರೆ ಬೈಪಾಸ್ ಮಾಡಲಿದ್ದಾಗ UPS ಲೋಡೂ ಆಫ್ ಆಗುತ್ತೆ. ಯಾಕಂದರೆ UPS ಬ್ಯಾಕಪ್ ಏನೂ ಇರಲ್ಲ, ಡೈರೆಕ್ಟ್ ಲೋಡಿಂದ ನಾವು ಮೇನ್ ಇನ್ಪುಟ್ಸಿಂದ ನಾವು ತಗೊಂಡಿರ್ತೀವಿ. ಪವರ್ ಫೇಲ್ಯೂರ್ ಆದಾಗ ಬೈಪಾಸ್ ಮೋಡ್ ಆಫ್ ಆಗಿದ್ದಾಗ UPS ಸ್ವಿಚ್ ಆನ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಹೋಗುತ್ತೆ. ಅಕಸ್ಮಾತ್ ನಾವು ಇದನ್ನು ಆಫಲ್ಲಿ ಇಟ್ಕೊಂಡು ಇದು ಆನ್ ಇದ್ದಾಗ ಪವರ್ ಇದ್ದಾಗ ನಮಗೆ ಪವರ್ ಚಾರ್ಜ್ ಆಗ್ತಾ ಇರುತ್ತೆ, ಡೈರೆಕ್ಟ್ ಹೋಗ್ತಾ ಇರುತ್ತೆ ಇನ್ವರ್ಟ್ರಿಂದ. ಬ್ಯಾಟ್ರಿ ಬ್ಯಾಕಪ್ ತಗೊಳ್ಳಲ್ಲ. ಯಾವಾಗ ನಾವು ಪವರ್ ಫೇಲ್ಯೂರ್ ಆಗುತ್ತೋ ಆಗ ಬ್ಯಾಟ್ರಿ ಬ್ಯಾಕಪ್ ತೊಗೊಂಡು ಇನ್ವರ್ಟ್ರ್ ಕನ್ವರ್ಟ್ ಮಾಡಿ ನಮಗೆ ಲೋಡಿಗೆ ಆನ್ ಮಾಡೋಕ್ಕೆ ಸಪ್ಲೈ ಕೊಡುತ್ತೆ. ಮತ್ತು ರೆಕ್ಟಿಫೈರ್ ಯಾವ ಥರ ಇರುತ್ತೆ ಅನ್ನೋದಾದರೆ ರೆಕ್ಟಿಫೈರ್ ಈ ಥರ ಇರುತ್ತೆ. ಡಯೋಡ್ಸ್ ಇದೆಯಲ್ಲ, ಡಯೋಡ್ಸು ಫುಲ್ ವೇವ್ ಬ್ರಿಡ್ಜ್ ರೆಕ್ಟಿಫೈರ್ಗಳು ಯೂಸ್ ಮಾಡಿ ನಾವು ರೆಕ್ಟಿಫೈರ್ನ ಇದು ಮಾಡ್ತೀವಿ. ಇನ್ವರ್ಟರ್ ಒಳಗಡೆ ಕಾಂಪೊನೆಂಟ್ಸ್ ಬಂದು ಟ್ರಾನ್ಸ್ಮಿಟರು, ರೆಸಿಸ್ಟರು, ಟ್ರಾನ್ಸ್ಫಾರ್ಮರು, ಇಂಡಕ್ಟರು, ಮದರ್ ಬೋರ್ಡ್ಸು ಮತ್ತು ಇನ್ನೂ ಸಮಥಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಬರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಲಾದರೂ ಫುಲ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ತಿಳಿಸ್ಕೊಡಿ.